ಪ್ರಶ್ನೆ ಸದ್ಯಕ್ಕೆ ಮನೆ ಮಾಡಿದೆ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ತುಮಕೂರು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪಿನ್ ಟು ಪಿನ್ ಅಪ್ಡೇಟ್ ಅನ್ನ ಕೊಡ್ತೀವಿ. ಬೆಳಗ್ಗೆಯಿಂದಲೂ ಕೂಡ ಫೋನ್ ಇನ್ ಕಾರ್ಯಕ್ರಮ ಇರುವಂತದ್ದು. ಮೀನ್ಸ್ ಸಾಕಷ್ಟು ಜನ ಕರೆಯನ್ನ ಮಾಡಿ ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲುವು ಸಾಧಿಸಬೇಕು, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಯಾವ ನಾಯಕ ಬೇಕು, ನಿಮ್ಮ ಕ್ಷೇತ್ರದ ಸಮಸ್ಯೆಯನ್ನ ಯಾರು ಸರಿಯಾದ ಮಟ್ಟಿಗೆ ಆಲಿಸ್ತಾರೆ ಅನ್ನುವಂಥದ್ದನ್ನ ನೀವೇ ಉತ್ತರ ಕೊಡಬೇಕಾಗುತ್ತೆ. ಯಾಕಂದ್ರೆ ಆ ಅಭ್ಯರ್ಥಿಯ ಭವಿಷ್ಯ ಮತದಾರರ ಕೈಲಿರುವಂತದ್ದು. ಹೇಗಿದೆ ಗೊತ್ತಾ ರಾಜ್ಯದ ಜನತೆಯ ನಾಡಿ ಮಿಡಿತ. ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಯಾರಿಗೆ ಒಲಿಯುತ್ತೆ? ಕಲ್ಪತರು ನಾಡಿನ ಗದ್ದುಗೆ. ಜನರು ಯಾರಿಗೆ ಒಪ್ಪಿಗೆ ಕೊಡ್ತಾರೆ? ತಮ್ಮ ನಾಯಕ ಯಾರು ಆಗ್ತಾರೆ? ಸಾಕಷ್ಟು ಕುತೂಹಲದ ಪ್ರಶ್ನೆ. ಈಗಾಗಲೇ ತುಮಕೂರು ಕ್ಷೇತ್ರದಲ್ಲಿ ಹೈ ವೋಲ್ಟೇಜ್ ಕ್ರಿಯೇಟ್ ಆಗಿದೆ. ಒಂದು ಕಡೆ ಜಿಲ್ಲೆಯಲ್ಲಿ 2 ಸಚಿವರನ್ನ ಹೊಂದಿರುವಂತಹ ಕಾಂಗ್ರೆಸ್ ಪ್ರತಿಷ್ಠೆಯ ಕಡವಾಗಿದೆ, ಗೆಲುವನ್ನ ಸಾಧಿಸಲೇಬೇಕಾಗಿದೆ. ಮತ್ತೊಂದು ಕಡೆ ಈ ಹಿಂದೆ ಕೂಡ ಬಿಜೆಪಿ ಗೆಲುವನ್ನ ಸಾಧಿಸಿತ್ತು. ಬಸವರಾಜ್ ಅವರು ಗೆಲುವನ್ನ ಸಾಧಿಸಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಆದ್ರೆ ವಯಸ್ಸಿನ ಮಿತಿಯಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಬಿ ಸೋಮಣ್ಣ ಅವರು ಹೊರಗಿನವರು. ಮೊದಲೇ ಹೇಳಿದ ರೀತಿ ಹೊರಗಿನವರು ತುಮಕೂರು ಕ್ಷೇತ್ರಕ್ಕೆ ಬಂದು ಗೆದ್ದಂತಹ ಇತಿಹಾಸ ಇಲ್ಲವೇ ಇಲ್ಲ. ಗೆಲುವನ್ನ ಸಾಧಿಸಿ ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ ಸೋಮಣ್ಣ ಅವರು ರೆಡಿಯಾಗಿದ್ದಾರೆ. ಹಾಗಿದ್ರೆ ತುಮಕೂರು ಕ್ಷೇತ್ರದಲ್ಲಿ ಎಲ್ಲವೂ ಸರಿ ಇದೆಯಾ? ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಅಲ್ಲಿರುವಂತಹ ಸ್ಥಳೀಯ ನಾಯಕರು ಸಪೋರ್ಟ್ ಮಾಡ್ತಾರ? ಕಾಂಗ್ರೆಸ್ ಪಕ್ಷಕ್ಕೆ ಯಾವುದು ಪ್ಲಸ್ ಪಾಯಿಂಟ್, ಯಾವುದು ಮೈನಸ್ ಪಾಯಿಂಟ್, ಇದೆಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ತುಮಕೂರು ಕ್ಷೇತ್ರದ ರಿಸಲ್ಟ್ ಅನ್ನ ಬಿಚ್ಚಿಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿಜಯ್ ಭಾಸ್ಕರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಭಾಸ್ಕರ್, ಈಗಾಗಲೇ ತುಮಕೂರು ಕ್ಷೇತ್ರ ವಿಭಿನ್ನವಾದಂತಹ ಕ್ಷೇತ್ರ, ಬಹಳ ಪೈಪೋಟಿ ಕೂಡ ಕ್ರಿಯೇಟ್ ಆಗಿದೆ. ಬೆಳಗ್ಗಿನಿಂದ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ? ಯಾರ ಪರವು ಒಲವಿದೆ? ಯಾರಿಗೆ ಪ್ಲಸ್ ಹಾಗೆ ಮೈನಸ್ ಆಗ್ಬೋದು ಈ ಒಂದು ರಿಸಲ್ಟ್? ಲೋಕಸಭಾ ಚುನಾವಣೆ ಕಾವು ರಾಜ್ಯದಲ್ಲಿ ಈಗಾಗಲೇ ರಂಗು ಪಡೆದುಕೊಂಡಿದೆ. ಆ ನಿಟ್ಟಿನಲ್ಲಿ ದಿನಂಪ್ರತಿ ಕೂಡ ಸಾಕಷ್ಟು ಬೆಳವಣಿಗೆಗಳಿಗೆ ರಾಜ್ಯ ಸಾಕ್ಷಿ ಆಗ್ತಾ ಇದೆ. ಲೋಕಸಭೆ ಚುನಾವಣೆ ದೃಷ್ಟಿಕೋನದಲ್ಲಿ ಇವತ್ತು ರಾಜ್ ನ್ಯೂಸ್ ಬೆಳಿಗ್ಗೆಯಿಂದಲೂ ಕೂಡ ನಿರಂತರವಾಗಿ ಫೋನ್ ಇನ್ ಕಾರ್ಯಕ್ರಮದ ಮೂಲಕ ಫೋನ್ ಮಾಡಿ, ಕಾಲ್ ಮಾಡಿ ಮತ್ತು ಮತ ನೀಡಿ ಅನ್ನುವಂತ ವಿಶೇಷ ಅಭಿಯಾನವನ್ನ ನಡೆಸ್ತಾ ಇದೆ. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕರೆ ಬರ್ತಾ ಇದ್ದಾವೆ. ರೂಪ, ಈಗಾಗಲೇ ನನ್ನ ಸಹೋದ್ಯೋಗಿಗಳು ಎಲ್ಲ ಕಾಲ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಕಾವು ಈಗ ತುಮಕೂರಲ್ಲಿ ಹೇಗಿದೆ? ಜನಾಭಿಪ್ರಾಯ ಏನಿದೆ? ಪಕ್ಷದ ಪರವಾಗಿ ಜನರ ಮತ ಇದೆಯಾ? ವ್ಯಕ್ತಿ ಪರವಾಗಿ ಜನರ ಮತ ಇದೆಯಾ? ಹೀಗೆ ನಾನಾ ರೀತಿಯಾಗಿ ನಮ್ಮ ರಾಜ್ ನ್ಯೂಸ್ನ ಈ ತಂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಈಗಾಗಲೇ ಬೆಳಗ್ಗೆ 9 ಗಂಟೆಯಿಂದ ಬಂದಂತ ಎಲ್ಲಾ ಕಾಲ್ಗಳನ್ನ ಕೂಡ ಈಗಾಗಲೇ ನಮ್ಮ ಪ್ರತಿನಿಧಿಗಳು ಅಟೆಂಡ್ ಮಾಡ್ತಾ ಇದ್ದಾರೆ. ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಪ್ರಾಯಗಳನ್ನ ನಮ್ಮ ರಾಜ್ ನ್ಯೂಸ್ನ ನಮ್ಮ ಸಹೋದ್ಯೋಗಿಗಳ ತಂಡ ಕಲೆ ಹಾಕಿದೆ. ಈಗಾಗಲೇ ತಾವು ಕೂಡ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಕಾಲ್ಸ್ ಬರ್ತಾ ಇದೆ. ಆ ಕಾಲ್ಸ್ ಗಳ ಅಭಿಪ್ರಾಯಗಳು ಏನು ಅನ್ನೋದನ್ನ ಈಗಾಗಲೇ ನಾವು ನೋಟ್ ಮಾಡ್ಕೊಳ್ತಾ ಇದೀವಿ. ನಮ್ಮ ಹತ್ರ ರೂಪ ಒಂದು ರಿಪೋರ್ಟ್ ಕಾರ್ಡ್ ಇದೆ. ಆ ರಿಪೋರ್ಟ್ ಕಾರ್ಡ್ ಅನ್ನ ನಾವಿದೀಗ ನಿಮಗೆ ತೋರಿಸ್ತಾ ಹೋಗ್ತಾ ಇದೀವಿ. ರಾಜ್ ನ್ಯೂಸ್ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ರೆಡಿ ಮಾಡಿದೆ. ಸೊ ಎಲ್ಲಾ ರಿಪೋರ್ಟ್ ಕಾರ್ಡ್ಗಳಲ್ಲೂ ಕೂಡ ಈಗಾಗಲೇ ಮಾಹಿತಿಯನ್ನ ನಾವು ಕಲೆ ಹಾಕ್ತಾ ಇದೀವಿ. ನೋಡಿ, ರಾಜ್ ನ್ಯೂಸ್ ನ ಈ ರಿಪೋರ್ಟ್ ಕಾರ್ಡ್ ಅಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ತುಮಕೂರು ಲೋಕಸಭಾ ಕ್ಷೇತ್ರವನ್ನ ನಾವು ಆಯ್ಕೆ ಮಾಡ್ಕೊಳ್ತಾ ಇದೀವಿ. ಇವತ್ತಿನ ದಿನಾಂಕವನ್ನ ಹಾಕಿ ಯಾವ ಪಕ್ಷದ ಪರವಾಗಿ ಜನರ ಕಾಲ್ಸ್ ಬರ್ತಾ ಇದೆ ಅನ್ನೋದ್ರ ಮಾಹಿತಿಯನ್ನ ಇದೀಗ ನಾವು ನೋಟ್ ಮಾಡ್ಕೊಳ್ತಾ ಇದೀವಿ. ನಾನೊಂದ್ಸರಿ ನಿಮಗೆ ತೋರಿಸ್ತೀನಿ. ರಿಪೋರ್ಟ್ ಕಾರ್ಡ್ ಅಲ್ಲಿ ಇಲ್ಲಿ ನೋಡಿ, ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಇಲ್ಲಿ ತುಮಕೂರು ಅಂತ ಮೆನ್ಷನ್ ಮಾಡಿದೀವಿ. ದಿನಾಂಕವನ್ನ ಕೂಡ ಈ ಕಡೆ ಎಡಭಾಗದಲ್ಲಿ ದಿನಾಂಕವನ್ನ ಕೂಡ ಮೆನ್ಷನ್ ಮಾಡಿದೀವಿ. ಸೊ ಅದರ ಜೊತೆಗೆ ಇಲ್ಲಿ ಬಿಜೆಪಿ ಪಕ್ಷಕ್ಕೆ ಎಷ್ಟು ಮತ ಬರುತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಮತ ಬರುತ್ತೆ, ಹೀಗೆ ಪಕ್ಷಕ್ಕೆ ಮತ್ತು ವ್ಯಕ್ತಿಗೆ ಯಾರು ಕರೆ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಮಾತನಾಡಿಸುವ ಮೂಲಕ ಅವರ ಒಂದು ಡೀಟೇಲ್ಸ್ ಅನ್ನ ತೆಗೆದುಕೊಳ್ತಾ ಇದೀವಿ. ಜೊತೆಗೆ ಆ ಕ್ಷೇತ್ರದಲ್ಲಿ
ಯಾವ ವ್ಯಕ್ತಿಗೆ ಎಷ್ಟು ಪ್ರಮಾಣದಲ್ಲಿ ಜನಾಭಿಪ್ರಾಯ ಇದೆ ಅನ್ನೋದರ ಮಾಹಿತಿಯನ್ನು ಕೂಡ ಇದೀಗ ನಾವು ಕಲೆ ಹಾಕ್ತಾ ಇದ್ದೀವಿ. ನಾನು ಕೂಡ ಒಂದು ಕಾಲನ್ನು ಅಟೆಂಡ್ ಮಾಡ್ತೀನಿ. ಈಗ ಲೈವ್ ಅಲ್ಲೇ ಒಂದು ಕಾಲ್ ಬಂತು, ತಗೊಳ್ತಾ ಇದ್ದೀನಿ. ರೂಪಾ, ಹಲೋ ಹಲೋ ಸರ್, ನಮಸ್ಕಾರ ಸರ್. ಎಸ್ ರಾಜ್ ನ್ಯೂಸ್ ಇಂದ ಮಾತಾಡ್ತಾ ಇದ್ದೀವಿ. ತುಮಕೂರಿನ ಲೋಕಸಭಾ ಚುನಾವಣೆಯ ಒಂದು ಜನಾಭಿಪ್ರಾಯವನ್ನ ಕಲೆ ಹಾಕ್ತಾ ಇದ್ದೀವಿ ಸರ್. ತಮ್ಮ ಹೆಸರು ಸರ್? ಗೋಪಾಲಕೃಷ್ಣ ಅವರೇ, ಈಗ ತುಮಕೂರಲ್ಲಿ ಜನಾಭಿಪ್ರಾಯ ಲೋಕಸಭಾ ಚುನಾವಣೆ ದೃಷ್ಟಿಕೋನದಲ್ಲಿ ಹೇಗಿದೆ? ಎಸ್ ಸರ್. ಓಕೆ ಓಕೆ. ವ್ಯಕ್ತಿ ಪರವಾಗಿ ಇದೆಯಾ ಅಲೆ ಅಥವಾ ಪಕ್ಷ ಪರವಾಗಿ ಅಲೆ ಇದೆಯಾ ಸರ್? ಓಕೆ ಸರ್, ಥ್ಯಾಂಕ್ ಯು ಗೋಪಾಲಕೃಷ್ಣ ಅವರೇ, ಕರೆ ಮಾಡಿ ಮಾತನಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ಈ ರೀತಿ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದೀವಿ. ಯಾವ ಪಕ್ಷದ ಪರವಾಗಿ ಅವರು ಮತ ನೀಡಿದ್ದಾರೆ, ಅಭಿಪ್ರಾಯ ನೀಡಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ನಾವು ಲೈವಲ್ಲಿ ಈಗ ಹೇಳೋಕ್ಕಾಗಲ್ಲ. 2 ಗಂಟೆ ಸುಮಾರಿಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತೀವಿ. ಈಗ ಪಕ್ಷದ ಪರವಾಗಿ ಅವರು ಮತ ಕೊಟ್ಟಿರುವಂತ ಪಕ್ಷಕ್ಕೆ ನಾವಿಲ್ಲಿ ಟಿಕ್ ಮಾರ್ಕ್ ಅನ್ನ ತೆಗೆದುಕೊಳ್ತೀವಿ. ಹೀಗೆ ಜನಾಭಿಪ್ರಾಯ ಏನಿದೆ ಅನ್ನೋದರ ಮಾಹಿತಿಯನ್ನ ಬೆಳಿಗ್ಗೆ 9 ಗಂಟೆಯಿಂದಲೂ ಕೂಡ ಈಗಾಗಲೇ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿಗಳು ಕೂಡ ಈಗಾಗಲೇ ಈ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ರೂಪಾ. ಸೊ ಈಗಾಗಲೇ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕರೆ ಬಂದಿರುವಂತದ್ದು. ನಮ್ಮ ಈ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸ್ಪಂದನೆ ಕೂಡ ಸಿಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ನಿರಂತರವಾಗಿ ಕರೆ ಬರ್ತಾ ಇದ್ದಾವೆ. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರು ಕೂಡ ನಮ್ಮ ಈ ರಾಜ್ ನ್ಯೂಸ್ ನ ವಿಶೇಷ ಅಭಿಯಾನಕ್ಕೆ ಸಾಥನ್ನ ನೀಡ್ತಾ ಇದ್ದಾರೆ ರೂಪಾ. ನಾವು ಗಮನಿಸೋದು ಏನಪ್ಪಾ ಅಂತ ಅಂದ್ರೆ, ಒಂದು ಕಡೆ ಈಗಾಗಲೇ ಬಿಜೆಪಿ ಪಕ್ಷ, ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷ, ಜೆಡಿಎಸ್ ಇವೆಲ್ಲವೂ ಕೂಡ ಬಹಳ ಬಹಳ ಪ್ರತಿಷ್ಠೆಯ ಕಡವಾಗಿ ತುಮಕೂರು ಕ್ಷೇತ್ರವನ್ನ ತೆಗೆದುಕೊಂಡಿದ್ದಾರೆ. ಇನ್ನೇನು ಸಂಜೆ ವೇಳೆಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ನಾವು ಬಿಚ್ಚಿಡ್ತೀವಿ. ಆದ್ರೆ ವಿಜಯ್ ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ಕರೆ ಬರ್ತಾ ಇರುವಂತ ನಿಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ನೀವು ಕಾಲ್ ಕೂಡ ಅಟೆಂಡ್ ಮಾಡಿದ್ದೀರಾ. ಅಲ್ಲಿ ನಮ್ಮ ಸಹೋದ್ಯೋಗಿಗಳು ಕೂಡ ಕಾಲ್ಗಳನ್ನ ಅಟೆಂಡ್ ಮಾಡಿದ್ದಾರೆ. ಅವ್ರಿಗೂ ಕೂಡ ತಿಳಿದಿದೆ. ನೀವು ತಿಳಿದ ಮಟ್ಟಿಗೆ ಪಕ್ಷದ ಪರವಾಗಿದೆಯಾ ಅಥವಾ ವ್ಯಕ್ತಿಯ ಪರವಾಗಿದೆಯಾ ಜನರ ಅಭಿಪ್ರಾಯ ಅಂತ ಈ ಕೂಡಲೇ ಹೇಳೋಕ್ಕಾಗೋದಿಲ್ಲ. ಯಾಕೆಂದ್ರೆ ನಮ್ಮ ರಾಜ್ ನ್ಯೂಸ್ ನ ತಜ್ಞರ ತಂಡ ಕೂಡ ಈಗಾಗಲೇ ಈ ವಿಚಾರಗಳ ಸಂಬಂಧಪಟ್ಟಂತ ರಿಪೋರ್ಟ್ ಕಾರ್ಡ್ ಅನ್ನ ನಾವು ನಮ್ಮ ತಜ್ಞರ ತಂಡಕ್ಕೆ ಕೊಡ್ತೀವಿ. ತಜ್ಞರ ತಂಡ ಆ ರಿಪೋರ್ಟ್ ಕಾರ್ಡ್ ಅಲ್ಲಿ ಯಾವ ಪಕ್ಷದ ಪರವಾಗಿ ಜನರ ಅಲೆ ಇದೆ ಮತ್ತು ವ್ಯಕ್ತಿ ಪರವಾಗಿದೆಯಾ ಅಥವಾ ಪಕ್ಷದ ಪರವಾಗಿದೆಯಾ, ಹೀಗೆ ನಾನಾ ರೀತಿಯಾಗಿ ಒಂದಷ್ಟು ಸಮೀಕ್ಷೆಗಳನ್ನ ನಡೆಸಿ, ಸರ್ವೆಗಳನ್ನ ನಡೆಸಿ ನಮ್ಮ ರಾಜ್ ನ್ಯೂಸ್ ನ ತಜ್ಞರ ತಂಡ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳುತ್ತೆ. ಈಗ ನಮ್ಮ ಸಹೋದ್ಯೋಗಿಗಳು ಬರ್ತಕ್ಕಂತ ಕಾಲ್ ಅಲ್ಲಿ ಅವರ ಒಂದು ಹೆಸರನ್ನ ಕೇಳ್ತಾರೆ. ಅವರು ಬರ್ತಕ್ಕಂತ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಯಾವ ವಿಧಾನಸಭಾ ಕ್ಷೇತ್ರದವರು ಅಂತ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಜೊತೆಗೆ ಅವರು ಕರೆ ಮಾಡಿದಂತ ಸಂದರ್ಭದಲ್ಲಿ ಇಂಥವರಿಗೆ ನಮ್ಮ ಓಟ್ ಅಂತ ಹೇಳಿದಾಗ ಆ ಓಟ್ ಅನ್ನ ಕೂಡ ನಾವು ಪಕ್ಷಕ್ಕೆ ಕೊಡ್ತಾ ಇದ್ದೀರಾ, ವ್ಯಕ್ತಿಗೆ ಕೊಡ್ತಾ ಇದ್ದೀರಾ. ವ್ಯಕ್ತಿಗೆ ಕೊಟ್ರೆ ವ್ಯಕ್ತಿಯಲ್ಲಿ ಯಾವ ಅಂಶಗಳನ್ನ ನೀವು ಪರಿಗಣಿಸಿ ಮತವನ್ನ ನೀಡ್ತಾ ಇದ್ದೀರಿ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕ್ತೀವಿ. ಪಕ್ಷಕ್ಕೆ ಕೊಡೋದಾದ್ರೆ ಪಕ್ಷವನ್ನ ಯಾವ ಅಂಶಗಳಲ್ಲಿ ನೀವು ಪರಿಗಣಿಸಿ ಮತವನ್ನು ಕೊಡ್ತೀರಿ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದೀವಿ ರೂಪಾ. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಪರವಾಗಿ ಅಲೆ ಇದೆಯೋ ಅಥವಾ ವ್ಯಕ್ತಿಯ ಪರವಾಗಿ ಅಲೆ ಇದೆಯೋ ಅನ್ನೋದನ್ನ ಈ ಕೂಡಲೇ ಹೇಳೋದಿಕ್ಕಾಗೋದಿಲ್ಲ. ಈಗಾಗಲೇ ಸಾಕಷ್ಟು ಕಾಲ್ಗಳು ಬಂದಿದೆ. ಎಲ್ಲಾ ಸಹೋದ್ಯೋಗಿಗಳ ಬರೀ ರಿಪೋರ್ಟ್ ಕಾರ್ಡ್ ಇರೋದ್ರಿಂದ ರಿಪೋರ್ಟ್ ಕಾರ್ಡ್ ಅಲ್ಲಿ ಮಾಹಿತಿ ಸಂಗ್ರಹ ಆಗಿದೆ. ಇದು ನಮ್ಮ ತಜ್ಞರ ತಂಡಕ್ಕೆ ತಲುಪಿದ ಬಳಿಕ ಅದರ ಕಂಪ್ಲೀಟ್ ಪಿಕ್ಚರ್ ನಮಗೆ ಗೊತ್ತಾಗುತ್ತೆ ರೂಪಾ.